ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಮ್ಮ ಅಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 6 o'clock ನಾವು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದ್ವಿ. ಇವರಿಗೇನೋ ಬೆಳಗ್ಗೆನೆ ಕೆಲಸ ಇತ್ತು ಅಂದ್ಬಿಟ್ಟು ಇವರು ಲೈಕ್ ಕ್ರಿಕೆಟ್ ಆಡೋದಿತ್ತು ಅನ್ಸುತ್ತೆ. ಸೊ ಅಲ್ಲಿಗೆ ಹೋದರು. ನಾನು ನಮ್ಮಮ್ಮ ಮನೇಲಿ ಇದ್ದು ತುಂಬ ದಿನ ಆಗಿತ್ತು ಆ್ಯಂಡ್ ಇಲ್ಲಿಗೆ ಬಂದೇ ತುಂಬ ದಿನ ಆಗಿತ್ತು. ಜಸ್ಟ್ ಮೊನ್ನೆ ಬಂದು ನೇರಳನ್ನು ಎತ್ಕೊಂಡು ಹೋಗಿದ್ದಷ್ಟೇ. ನೆನ್ನೆ ಇವತ್ತು ಟೈಮ್ ಇತ್ತು ಆ್ಯಂಡ್ ನಮ್ಮಮ್ಮನೂ ಮನೇಲಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇದ್ದು ಹೋಗೋಣ ಅಂತ ಬಂದಿದ್ದೀವಿ. ಬೆಳಗ್ಗೆ ನಮ್ಮಪ್ಪ ಬಿರಿಯಾನಿ ತಂದುಕೊಟ್ರು. ಬಿರಿಯಾನಿನ ಬ್ಯಾಟಿಂಗ್ ಮಾಡಿ ಇವಾಗ ನೆಕ್ಸ್ಟ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸೊ ನೆಕ್ಸ್ಟ್ ಬ್ಯಾಟಿಂಗಿಗೆ ರೆಡಿ ಆಗ್ತಾ ಇದೆ. ಗೈಸ್, ನಾವು ನಾನ್ ವೆಜ್ ತಿಂದು ಆಲ್ಮೋಸ್ಟ್ 15 days ಮೇಲೆ ಆಗಿದೆ ಗೊತ್ತಾ. ಅದಕ್ಕೆ ಇವತ್ತು ಬ್ಯಾಕ್ ಟು ಬ್ಯಾಕ್. ಇಲ್ಲಾಂದರೆ ಲೈಕ್ ಬೆಳಗ್ಗೆ ನಾವು ಒಂದ್ಸಲ ಅಥವಾ ಮಧ್ಯಾಹ್ನ ಒಂದ್ಸಲ ತಿಂದ್ಬಿಟ್ರೆ ಮತ್ತೆ ತಿನ್ನಬೇಕು ಅಂತಲೇ ಅನ್ಸಲ್ಲ. ಇವತ್ತು ಒಂದೇ ದಿನಕ್ಕೆ ಬಿರಿಯಾನಿ, ಗ್ರೇವಿ, ಗೊತ್ತಿಲ್ಲ ಇನ್ನು ನೈಟ್ ಆಗೋಷ್ಟರಲ್ಲಿ ಏನೇನು ತಿಂತೀವೋ. ಊಟ ಎಲ್ಲ ಮಾಡಿದ್ದಾಯ್ತು. ಸೊ ಇವಾಗ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಟೈಮ್ ಈಗ 2 ಗಂಟೆ ಆಗಿದೆ. ಆ್ಯಕ್ಚುಲಿ ಇವತ್ತು ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್. ಯಾಕೋ ಲೈಕ್ ರೀಸನ್ ನನಗೆ ಗೊತ್ತು. ಬಿಕಾಸ್ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 4 o'clock ಎಚ್ಚರ ಆಗಿರೋದು ಆ್ಯಂಡ್ ಆಲ್ಸೋ 5 o'clock ನಾವು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಬಿಸಿಲಲ್ಲಿ ಒಂಥರ ಆದರೆ ಈ ಮಳೆಗಾಲ ಅಥವಾ ವಿಂಟರ್ ಸೀಸನಲ್ಲಿ ಒಂಥರ ಫುಲ್ ತಲೆ ಎಲ್ಲ ಗುಮ್ ಅಂತ ಇರುತ್ತೆ ಗಾಡೀಲಿ ಅಲ್ಲಿಂದ ಇಲ್ಲಿಗೆ ಬರುವಷ್ಟರಲ್ಲಿ. ಸೊ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇರೋದು. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಇವತ್ತು ಹೋಗಿ ಜಸ್ಟ್ ಸಾಕ್ಷಿ ಮಾಡೋದಷ್ಟೇ. ಇವತ್ತಂತೂ ವ್ಲಾಗ್ ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಿಕಾಸ್ ಇವಾಗ ಹೋಗಿ ಮಲ್ಕೊಂಡ್ರೆ ಎದ್ದೊಳೋದು 5 o'clock ಆಗುತ್ತೋ 6 o'clock ಆಗುತ್ತೋ, ಐ ಡೋಂಟ್ ನೋ. ಗೈಸ್, ಎಷ್ಟು ಬಿಸಿಲಿದೆ ಅಪ್ಪಾ. ನೋಡಿ ಹೊರಗಡೆ. ಅದರಲ್ಲಿ ಇವ್ರು ಬೇರೆ ನನ್ಗೆ ಟಾರ್ಚರ್ ಕೊಡ್ತಾರೆ. ಹಾಡಿ ಏನೋ ಆಡ್ತಿದ್ರಲ್ಲ, ಉಸಿರು ಬರಲ್ಲ ಕ್ಯಾಮ್ರಾ ಆನ್ ಆಗ್ಬಿಟ್ರೆ. ಕ್ಯಾಮ್ರಾ ಆಫ್ ಆದಾಗ ಇದೇನಿದು. ಫುಲ್ ಟಯರ್ಡ್ ಆಗಿದೆ. ಇವಾಗ ಹೋಗಿ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡ್ಬೇಕಾಗಿತ್ತು. ಇಳಿಸ್ತಾರೆ ಡಬ್ಬಾ ಅಂತ ಇಳಿಸ್ತಾರೆ. ಇವಾಗ ಕಾರಲ್ಲೇ ಇಷ್ಟು ಬಿಸಿಲು ಇದೆ ಅಂದ್ರೆ ಇನ್ನು ಬೈಕಲ್ಲಿ ಹೋಗೋರ್ ಕತೆ ಏನೋ, ಹೊಲ ಗದ್ದೆಗಳಲ್ಲೆಲ್ಲ ಕೆಲ್ಸ ಮಾಡೋರ್ ಗತಿ ಏನೋ. ಸುಡ್ತಾ ಇದೆ ಬೆರಳು. ಪಿಕ್ನಿಕ್ ಗೈಸ್. ಈ ರೋಡಲ್ಲಿ ನಾವು ದಿನಾಗ್ಲೂ ಸುತ್ತಾಡ್ತೀವಿ. ಈ ರೋಡಲ್ಲಿ ಒಂದು ಪ್ಲೇಸ್ ಅಲ್ಲಿ ನಮ್ಗೆ ದಿನಾಗ್ಲೂ ನವಿಲ್ ಕಾಣುತ್ತೆ. ದಿನಾಗ್ಲೂ ಇನ್ ದ ಸೆನ್ಸ್ ಫ್ರೀಕ್ವೆಂಟ್ ಆಗಿ ಕಾಣುತ್ತೆ. ಸೊ ನೋಡಿ, ಇದೇ ಪ್ಲೇಸ್ ಅಲ್ಲಿ ಇಲ್ಲಿ ಎಲ್ಲಾರು ಒಂದ್ ಕಡೆ ಇದ್ದೇ ಇರುತ್ತೆ. ನೆನ್ನೆನೂ ಕಾಣಿಸ್ತು, ಬಟ್ ಇವತ್ತು ಇಲ್ಲ ಗೈಸ್, ಇವತ್ತು ಕಾಣ್ತಾ ಇಲ್ಲ. ಫುಲ್ ಬಿಸಿಲಲ್ವಾ, ಇವಾಗ ಮಲ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ. ಏನ್ ಮಾಡ್ತಾ ಇರೋದು? ಕ್ಯಾಮರಾ. ಇನ್ನೂ ಇಲ್ಲಿ ಜನಗಳು ಓಡಾಡೋದಕ್ಕೆ ಸ್ಟಾರ್ಟೇ ಮಾಡಿಲ್ಲ. ಬಟ್ ಒಳ್ಳೇದಲ್ವಾ ಸಿಸಿ ಕ್ಯಾಮ್ರಾ ಎಲ್ಲ ಹಾಕಿದ್ರೆ. ಕ್ರೇನಲ್ಲಿ ಎತ್ಕೊಳ್ಬೇಕು. ಸಿಸಿ ಕ್ಯಾಮ್ರಾ ಆರ್ ಲೈಟ್ ಫಿಕ್ಸಿಂಗ್. ಇವತ್ತಿನ ನನ್ನ ದಿನ ಹೇಗಿತ್ತು ಅನ್ನೋದನ್ನು ಆಫ್ ಕೋರ್ಸ್ ನೀವು ನೋಡ್ಲಿಲ್ಲ. ಬಿಕಾಸ್ ನಾನು ಇವತ್ತು ಡೈಲಿ ವ್ಲಾಗ್ ಮಾಡಲಿಲ್ಲ. ಅದ್ರ ಬದಲು ಇವಾಗ ನಾನು ನನ್ನ ಸ್ಕಿನ್ ಕೇರ್ನ ನಿಮ್ಮೊಟ್ಟಿಗೆ ಹಂಚ್ಕೋತೀನಿ. ಮೊದಲನೇದಾಗಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಯಾಕೆ ಯೂಸ್ ಮಾಡ್ತೀನಿ ಅಂತಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ನನ್ನ ನೈಟ್ ಸ್ಕಿನ್ ಕೇರಲ್ಲಿ ಫೇಸ್ ವಾಶ್, ಓಕೆನಾ. ಸೊ ಫಸ್ಟ್ ಫೇಸ್ ವಾಶ್ ನಾನು ಇದು ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಐ ಗ್ಲೋ ಫೇಸ್ ವಾಶ್. ಇದು ನನಗೆ ನನ್ನ ಡರ್ಮಟೋಲಜಿಸ್ಟ್ ರೆಕಮೆಂಡ್ ಮಾಡಿರೋದು. ಸೊ ಪಿಂಪಲ್ಸ್ ಇತ್ತು ಅವಾಗ, ಲೈಕ್ 4-5 years ಆಗ್ತಿದೆ. ಬಟ್ ಆಲ್ಮೋಸ್ಟ್ 2.5 years ನಾನು ಇದನ್ನೇ ಯೂಸ್ ಮಾಡಿದ್ದೀನಿ. ಬೇರೆ ಯಾವ್ದೂ ಚೇಂಜ್ ಮಾಡಿರಲಿಲ್ಲ.
ಕನ್ಸಿಸ್ಟೆನ್ಸಿಯಾಗಿ ಇದನ್ನೇ ವರ್ಕ್ ಮಾಡ್ತಾ ಇದೆ ಆ್ಯಂಡ್ ದಿಸ್ ಇಸ್ ವೆರಿ ಗುಡ್. ಇದ್ರ ಜೊತೆಗೆ ಇದು ಮಾಮಾ ಅರ್ಥದ್ದು ರೈಸ್ ಫೇಸ್ ವಾಶ್ ನಾನು ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ನಂದು ಇಟ್ಸ್ ವೆರಿ ಸೆನ್ಸಿಟಿವ್ ಸ್ಕಿನ್. ಓಕೆನಾ, ಲೈಕ್ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದ ತಕ್ಷಣ ನನಗೆ ಆ್ಯಕ್ನಿ ಆಗುತ್ತೆ. ಬಟ್ 3 yearsಯಿಂದ ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿ 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 ಓ ಮೈ ಗಾಡ್. ಆಮೇಲೆ ಸುಮ್ಮನೆ ಒಂದು ಸೇಲ್ ನಡೀತಾ ಇತ್ತು, ಸೊ ಅಲ್ಲಿ ಬೈ 1 get 1 ಇತ್ತು ಇದು. ಅವಾಗ ಜಸ್ಟ್ ಒಂದು ತಗೊಂಡು ಲೆಟ್ ಮಿ ಟ್ರೈ ಅಂತ ಹೇಳಿ ಟ್ರೈ ಮಾಡಿದ್ದು. ಬಟ್ ಇದು ಯೂಸ್ ಮಾಡಿದ್ಮೇಲೆ ನನಗೆ ಯಾವುದೇ ರೀತಿಯಾದಂತಹ ಇರಿಟೇಷನ್ ಆಗಲಿ ಅಥವಾ ಆ್ಯಕ್ನಿ ಆಗೋದಾಗಲಿ ಏನೂ ಆಗಲಿಲ್ಲ. ಸೊ ಇಟ್ ವಾಸ್ ಜೆಂಟಲ್ ಆನ್ ಮೈ ಫೇಸ್. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಕಂಟಿನ್ಯೂ ಯೂಸಿಂಗ್ ಇಟ್. ಇದೆರಡು ನನ್ನ ಫೇಸ್ ವಾಶ್. ಇದು ನಾನು ಇವಾಗ ನನಗೆ ಪಿಂಪಲ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಸೊ ಪಿಂಪಲ್ಸ್ ಆದಾಗ ಇದನ್ನು ಯೂಸ್ ಮಾಡ್ತೀನಿ. ಓಕೆನಾ, ಸೊ ಇವಾಗ ನಂದು ಫೇಸ್ ವಾಶ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಯಿಶ್ಚರೈಸರ್. ಗೈಸ್, ನೀವು ನೋಡಿರ್ಬೋದು ಮಾಯಿಶ್ಚರೈಸರ್ ಎಷ್ಟೊಂದು ಮಾಯಿಶ್ಚರೈಸರ್ ಇದೆ ಅಲ್ವಾ ಫೇಸ್ಗೆ. ಬಟ್ ವಾಟ್ ಐ ಯೂಸ್ ಇಸ್ ಇದು. ಸೊ ಮಾಯಿಶ್ಚರೈಸರ್ ಕೂಡ ಅಷ್ಟೇ, ನನಗೆ ಯಾವ್ದೂ ಸೆಟ್ ಆಗಲೇ ಇಲ್ಲ. ಸೆಟ್ ಆಗಿದಂದ್ರೆ ಇದೇನೆ. ಸೊ ದಿಸ್ ಇಸ್ ಬಾಡಿ ಮಾಯಿಶ್ಚರೈಸರ್, ಬಟ್ ಐ ಯೂಸ್ ದಿಸ್ ಫಾರ್ ಮೈ ಫೇಸ್ ಆಲ್ಸೋ. ಆ್ಯಂಡ್ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಆ್ಯಕ್ಚುಲಿ ನಂದು ಆಯಿಲಿ ಸ್ಕಿನ್, ಸಿಕ್ಕಾಪಟ್ಟೆ ಆಯಿಲಿ ಸ್ಕಿನ್. ಮಾಯಿಶ್ಚರೈಸರ್ ತುಂಬ ಮ್ಯಾಟರ್ ಆಗುತ್ತೆ ಆಯಿಲಿ ಸ್ಕಿನ್ನಿಗೆ. ಸೊ ನಾನು ಟ್ರೈ ಮಾಡಿದೆ ಬೇರೆ ಬೇರೆ ಪ್ರಾಡಕ್ಟ್ಸ್, ಬಟ್ ಡಿಂಟ್ ವರ್ಕ್. ಸೊ ಐ ಆಮ್ ಜಸ್ಟ್ ಯೂಸಿಂಗ್ ದಿಸ್ ಆ್ಯಂಡ್ ಯಾ ಮಾಯಿಶ್ಚರೈಸರ್. ಸಾರಿ ಮಾಯಿಶ್ಚರೈಸರ್ಗಿಂತ ಮುಂಚೆ ನಾವು ಸೀರಮ್ನ ಹಾಕ್ಕೋಬೇಕು. ಸೊ ನಾನು ಯೂಸ್ ಮಾಡುವಂಥ ಸೀರಮ್ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ಸೊ ದಿಸ್ ಇಸ್ ಸೀರಮ್ ಹೈಫನ್ ಅವ್ರದ್ದು. ಇದನ್ನ ನಾನು ಆಲ್ಮೋಸ್ಟ್ 1.5 month ಯೂಸ್ ಮಾಡ್ತಾ ಇದ್ದೀನಿ. ಇದು ಬೆಟರ್ ರಿಸಲ್ಟ್ ಬೇಕು ಅಂತಂದ್ರೆ ಟ್ವೈಸ್ ಅ ಡೇ ಯೂಸ್ ಮಾಡಬೇಕು. AM ಅಲ್ಲಿ ಒಂದ್ಸಲ, PM ಅಲ್ಲಿ ಒಂದ್ಸಲ. ಬಟ್ ಇವಾಗ ಸದ್ಯಕ್ಕೆ ನಾನು ಐಫೋನ್ ಅವ್ರದ್ದೇನೆ ಇನ್ನೊಂದು ಸೀರಮ್ ಇದೆ. ಸೊ ಇದು 2 ಸೀರಮ್ ನನ್ನ ಹತ್ರ ಇದೆ. ಇದನ್ನ ನಾನು AM ಅಲ್ಲಿ ಯೂಸ್ ಮಾಡ್ತೀನಿ, ಇದನ್ನ ನಾನು PM ಅಲ್ಲಿ ಯೂಸ್ ಮಾಡ್ತೀನಿ. ಸೊ ಯಾ, ಇದು ಬಂದು ಐಫೋನ್ ಡ್ಯೂಯಲ್ ಫೇಸ್ ಅಡ್ವಾನ್ಸ್ ಡಿ ಪಿಗ್ಮೆಂಟೇಶನ್ ಸೀರಮ್. ಇದು ಬಂದು ಡಬಲ್ ಶಾಟ್ ರೇಡಿಯನ್ಸ್ ಎಂತ ಇದು ಲಿಫ್ಟ್ ಸೀರಮ್. ಸೊ ಇದು ತುಂಬ ಚೆನ್ನಾಗಿದೆ ಗೈಸ್. ತುಂಬ ವೈರಲ್ ಆಗ್ತಿದೆ ಅಲ್ಲ, ಆಗ್ತಾ ಇರುತ್ತೇನೋ. ಸೊ ಫಸ್ಟ್ ಸ್ಟೆಪ್ ಸೀರಮ್. ಏನಿಲ್ಲ, ಜಸ್ಟ್ ಈ ಥರ ಶೇಕ್ ಮಾಡಿ ಪಂಪ್. ಜಸ್ಟ್ ಗಿವ್ ಅ ಜೆಂಟಲ್ ಮಸಾಜ್. ಓಕೆನಾ, ನೀವು ನಿಮ್ಮ ಫೇಸ್ ಮೇಲೆ ಏನೇ ಹಾಕಿದ್ರು ಅದ್ರ ಜೊತೆನೆ ಲೈಕ್ ಒಂಥರ ಮಸಾಜ್ ಮಾಡ್ಕೊಳ್ಳಿ ನಿಮ್ಮ ಫೇಸ್ಗೆ. ಡೋಂಟ್ ಫರ್ಗೆಟ್ ಯುವರ್ ನೆಕ್ ಪಾರ್ಟ್. ಓಕೆ, ಸೀರಮ್ ಹಾಕಿದ್ಮೇಲೆ ಒಂದು 5 to 10 minutes ಅದನ್ನ ಸ್ವಲ್ಪ ಸೆಟಲ್ ಆಗೋದಕ್ಕೆ ಬಿಡಿ. ನೆಕ್ಸ್ಟ್ ಮಾಯಿಶ್ಚರೈಸರ್ ನಾನು ಹೇಳ್ದಂಗೆ ಇದು. ಗೈಸ್, ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ ಆಗಿರ್ಬೋದು ಅಥವಾ ನನ್ನ ಸ್ಕಿನ್ನಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಸ್ಕಿನ್ಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ತುಂಬ ಮಿನಿಮಲ್ ಆಗಿ ಇಟ್ಕೋತೀನಿ ನಾನು. ತುಂಬ ಓವರ್ ಪ್ರಾಡಕ್ಟ್ಸ್ ಎಲ್ಲ ನಾನು ಯೂಸ್ ಮಾಡೋಕ್ಕೆ ನಂಗೆ ಇಷ್ಟನೂ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನನ್ನ ಸ್ಕಿನ್ ಕೇರ್ ರೊಟೀನ್ ಇಟ್ಸ್ ವೆರಿ ಸಿಂಪಲ್. ನನ್ನ ಸ್ಕಿನ್ ಕೇರ್ ರೊಟೀನ್ ಒಂದು ಸ್ಟೆಪ್ ಫಾಲೋ ಮಾಡಿದ್ರೆ ಮುಗ್ದೇ ಹೋಗುತ್ತೆ. ದಟ್ ಈಸ್ ಲಿಪ್ ಬಾಮ್. ಸೊ ನಾನು ನೈಟ್ ಟೈಮ್ ಅಥವಾ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಈ ಒಂದು ಲಿಪ್ ಬಾಮ್. ಸೊ ಇಟ್ಸ್ ಅಪ್ಲೈ. ಎಸ್, ಮೈ ಸ್ಕಿನ್ ಕೇರ್ ಇಸ್ ಡನ್. ಓಕೆನಾ. ಆ್ಯಂಡ್ ಸುಮಾರು ಜನ ಇನ್ನೂ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಲೈಕ್ ಐ ಕ್ರೀಮ್, ಟೋನರ್ ಆ್ಯಂಡ್ ಇನ್ನೂ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಇದೆ. ಆಫ್ಕೋರ್ಸ್ ಇದೆ. ನಿಮ್ಮ ಸ್ಕಿನ್ ಕೇರ್, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದ್ರೆ ಯು ಕ್ಯಾನ್ ಯೂಸ್ ಹ್ಯೂಜ್ ನಂಬರ್ ಆಫ್ ಪ್ರಾಡಕ್ಟ್ಸ್. ಬಟ್ ನನ್ನ ಸ್ಕಿನ್ ಯಾವುದಕ್ಕೂ ಒಪ್ಪಲ್ಲ. ಸೊ ಹಾಗಾಗಿ ನಾನು ನನ್ನ ಸ್ಕಿನ್ಗೆ ಒಪ್ಪುವಂತಹ ಸ್ವಲ್ಪ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ಸ್
ಬಿಟ್ರೆ ಇನ್ನೂ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದೆ ವಿಚ್ ಕೀಪ್ಸ್ ಯೋರ್ ಸ್ಕಿನ್ ಹೆಲ್ತಿ ಆ್ಯಂಡ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ ಸ್ಕಿನ್ ಕೇರ್, ವಿಚ್ ಇಸ್ ವಾಟರ್. ಓಕೆನಾ? ಯಾರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ವೋ ಅವರಿಗೆ ನಿಜವಾಗ್ಲೂ ನೀರು ಕುಡೀರಿ, ಸ್ಕಿನ್ ಹೆಲ್ತಿ ಆಗಿರುತ್ತೆ ಅಂತ ಹೇಳಿದ್ರೆ ಇವ್ರಿಗೇನ್ ಮಾಡಕ್ ಕೆಲಸ ಇಲ್ವಾ? ನೀರು ಏನ್ ಹೇಳಿದ್ರು ನೀರು ಕುಡಿ ನೀರು ಕುಡಿ ನೀರು ಕುಡಿ ಅಂತ ಹೇಳ್ತಾರಲ್ಲ ಅಂತ ಅನ್ಸುತ್ತೆ. ಬಟ್ ಒನ್ಸ್ ಯು ಸ್ಟಾರ್ಟ್ ಡ್ರಿಂಕಿಂಗ್ ಎನಫ್ ವಾಟರ್ ಆ್ಯಂಡ್ ವೆನ್ ಯುವರ್ ಬಾಡಿ ಸ್ಟಾರ್ಟ್ಸ್ ರಿಯಾಕ್ಟಿಂಗ್, ಆವಾಗ ನಿಮಗೆ ಗೊತ್ತಾಗುತ್ತೆ ವಾಟರ್ ಇಸ್ ಅ ಮೆಡಿಸಿನ್ ಅಂತ. ನಾನು ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ. ಆಫ್ ಕೋರ್ಸ್ ವಾಟರ್ ಇಸ್ ಅ ಮೆಡಿಸಿನ್ ಫಾರ್ ಯುವರ್ ಸ್ಕಿನ್ ಕೇರ್. ಎಕ್ಸ್ಟರ್ನಲಿ ಟೇಕ್ ಕೇರ್ ಮಾಡೋದು ತುಂಬಾ ಮುಖ್ಯ ಆ್ಯಂಡ್ ಆಲ್ಸೋ ಇಂಟರ್ನಲಿ ಟೇಕ್ ಕೇರ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನನ್ನ PM ಸ್ಕಿನ್ ಕೇರ್ನ ನೀವು ನೋಡಿದ್ರಿ. ಸ್ಕಿನ್ ಕೇರ್ ರೊಟೀನ್, ಓಕೆ, ಸ್ಕಿನ್ ಕೇರ್ ರೊಟೀನ್ನ ನೀವು ನೋಡಿದ್ರಿ. ನೆಕ್ಸ್ಟ್ ಯಾವಾಗಲಾದರೂ ನಾನು ನನ್ನ AM ಸ್ಕಿನ್ ಕೇರ್ ರೊಟೀನ್ನ ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಸೊ ಅದರಲ್ಲಿ ನಾನು ಯಾವ ರೀತಿಯಾದಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ತುಂಬ ಪುಟ್ಟದಾಗಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಜಿಮ್ ಇರಲಿಲ್ಲ, ಸೊ ಹಾಗಾಗಿ ದಿಸ್ ವಾಸ್ ನಾಟ್ ದ ಡೇ ವಿಚ್ ಐ ವಾಂಟೆಡ್. ಸಂಡೇ ನನಗೆ ಒಂಥರ ಏನಂತಾರೆ, ಲೇಸಿಯಾಗಿರಬಾರ್ದು ನನಗೆ, ನನ್ನ ಕೆಲಸಗಳೆಲ್ಲ ನಾನು ಮಾಡ್ಕೋಬೇಕು. ಬಟ್ ಇವತ್ತು ಆಗಲಿಲ್ಲ, ದಟ್ಸ್ ಫೈನ್. ಆ್ಯಕ್ಚುಲಿ ನಾನು ಐಸ್ ಡಿಪ್ಪಿಂಗ್ ಮಾಡಬೇಕಿತ್ತು, ಬಟ್ ಅದು ಆಗಲಿಲ್ಲ ಇವತ್ತು. ದಟ್ಸ್ ಫೈನ್. ನೆಕ್ಸ್ಟ್ ಯಾವಾಗಲಾದರೂ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.